ಅಧಿಕಾರ ಹಂಚಿಕೆಯ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್, ಇವತ್ತು ಕೊಟ್ಟಂತಹ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಕೊಟ್ಟಂತಹ ಹೇಳಿಕೆಯೇ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಇದೀಗ ಬದಲಾವಣೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಸದ್ಯಕ್ಕಂತೂ ತೀರ್ಮಾನ ಇಲ್ಲ ಅಂತ ಹೇಳುವುದರ ಮೂಲಕ ಸಿಎಂ ಸ್ಥಾನ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಈ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಎರಡೂ ಬಣಕ್ಕೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆದ್ರೆ ಆ ಸಂದೇಶದ ಜೊತೆಗೇನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನ ಮರ್ಮ ಏನು ಅನ್ನುವಂತಹ ಚರ್ಚೆಗಳು ಕೂಡ ಆರಂಭ ಆಗಿದೆ. ಇಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರೋದು, ಬದಲಾವಣೆಗಳ ಬಗ್ಗೆ ಸದ್ಯಕ್ಕಂತೂ ತೀರ್ಮಾನ ಇಲ್ಲ, ದಿನಾಂಕವೇ ಫಿಕ್ಸ್ ಆಗದೆ ಚರ್ಚೆ ಬೇಡ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಈ ಒಂದು ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿಕೆಶಿ ಏನ್ ಹೇಳ್ತಾರೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇದೆ. ಆದ್ರೆ ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಹೇಳಿರೋದು, ಏನೇ ಕೊಟ್ಟರು ಪ್ರಸಾದ ಅಂತ ಸ್ವೀಕರಿಸುವೆ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಅವರ ಮಾತಿನ ಮರ್ಮ ಕೂಡ ಏನು ಅನ್ನುವಂತಹ ಚರ್ಚೆಗಳು ಆರಂಭ ಆಗಿದೆ. ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡುವ ಪ್ರಶ್ನೆಯೇ ಕಾಣಿಸ್ತಾ ಇಲ್ಲ ಇಲ್ಲಿ. ಕಾರಣ ಈಗಾಗಲೇ ಸಿದ್ದರಾಮಯ್ಯ ಅವರ ಬಣ, ಸಿದ್ದರಾಮಯ್ಯರನ್ನು ಉಳಿಸಬೇಕು, ಒಂದು ವೇಳೆ ಆಗದಿದ್ರೆ ದಲಿತ ಸಿಎಂ ಆಗಿ ಮಾಡಬೇಕು ಅನ್ನುವಂತಹ ಮತ್ತೊಂದು ದಳ ಉಳಿಸಿದೆ. ಈ ಸಲ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರನ್ನ ನೋಡ್ಲೇಬೇಕು ಅನ್ನೋದು ಡಿಕೆಶಿಯ ಜೊತೆಗೆ ಅವರ ಆಪ್ತರ ಕನಸು ಕೂಡ ಹೌದು. ಆದ್ರೆ ಇಂತಹ ಸಂದರ್ಭದಲ್ಲಿ ಅಧ್ಯಕ್ಷರು ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಟ್ವಿಸ್ಟ್ ಯಾವ ರೀತಿ ಆಗಿತ್ತು, ಅವರ ಮಾತಿನ ಮರ್ಮ ಏನು, ಏನೆಲ್ಲ ಲೆಕ್ಕಾಚಾರಗಳು ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಸಿಎಂ ಕುರ್ಚಿಯ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಇಷ್ಟೆಲ್ಲ ಮಾತು ಹೇಳ್ತಾ ಇದ್ರು. ಶೀಘ್ರದಲ್ಲೇ ಗೊಂದಲ ಬಗೆಹರಿಯುತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕುರ್ಚಿ ಬದಲಾವಣೆಯ ಚರ್ಚೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೊಂದು ಟ್ವಿಸ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಬದಲಾವಣೆ ತೀರ್ಮಾನ ಮಾಡೋರೇ ಏನೂ ಹೇಳ್ತಾ ಇಲ್ಲ ಅನ್ನುವ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳೋದ್ರ ಮೂಲಕ ಹಾಗಾದ್ರೆ ಬದಲಾವಣೆ ಇಲ್ವಾ, ಬದಲಾವಣೆ ಆಗೋದಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ ಅವರ ಮಾತು. ಚರ್ಚೆಗಳು ಬೀದಿಗಳಲ್ಲಿ ಮಾತಾಡುವುದು ಸರಿ ಅಲ್ಲ. ಯಾವುದೇ ಚರ್ಚೆ ಆಗ್ಬೇಕಾಗಿದ್ರೂ ಕೂಡ ಅದು ನಮ್ಮ ಆಂತರಿಕ ವಿಚಾರವಾಗಿರ್ಬೇಕು, ಆಂತರಿಕವಾಗಿ ಅದು ಚರ್ಚೆ ಆಗ್ಬೇಕಾಗಿದ್ದೇ ಹೊರತು ಬೀದಿಯಲ್ಲಿ ನಿಂತು ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೂಡ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ರಾಜ್ಯದ ಹಿತದೃಷ್ಟಿಯಿಂದ ತೀರ್ಮಾನಗಳು ಆಗ್ತವೆ. ಈ ಮಾತು ಕೂಡ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಇದನ್ನ ಯಾವ ಅರ್ಥದಲ್ಲಿ ಅವರು ಹೇಳಿದ್ದಾರೆ? ಹಾಗಾದ್ರೆ ತೀರ್ಮಾನ ಆಗತ್ತೆ. ಯಾವ ತೀರ್ಮಾನ ಆಗತ್ತೆ? ಬದಲಾವಣೆಯ ತೀರ್ಮಾನನ ಅಥವಾ ಬದಲಾವಣೆ ಆಗದೇ ಇರುವ ತೀರ್ಮಾನನ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ದಿನಾಂಕವೇ ಫಿಕ್ಸ್ ಆಗದೆ ಬದಲಾವಣೆಯ ಚರ್ಚೆಗಳು ಇಲ್ಲಿ ಅನಗತ್ಯ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಡೇಟೇ ಫಿಕ್ಸ್ ಆಗಿಲ್ಲ, ಯಾಕೆ ಈಗ ಚರ್ಚೆ ಆಗ್ತಾ ಇದೆ ಅನ್ನುವ ಮಾತನ್ನ ಹೇಳುವುದರ ಮೂಲಕ ಹೈಕಮಾಂಡ್ ಮಾತೆ ಅಂತಿಮ ಅನ್ನುವ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ದಾರೆ. ಅದರಲ್ಲಿ ನಾನಾಗಿರಬಹುದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ, ನಾವು ಮೂವರು ಕೂತು ಚರ್ಚೆ ಮಾಡಬೇಕು, ನಮ್ಮ ಡಿಸಿಷನ್ನೇ ಅಂತಿಮ ಅನ್ನುವ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ದಾರೆ. ಹಾಗಾಗಿ ನಾವೇ ಇನ್ನೂ ಕೂಡ ಚರ್ಚೆ ಮಾಡಿಲ್ಲ, ದಿನಾಂಕವೇ ಫಿಕ್ಸ್ ಆಗಿಲ್ಲ, ಯಾಕೆ ಈ ಚರ್ಚೆಗಳು ನಡೀತಾ ಇದೆ ಅನ್ನುವ ಪ್ರಶ್ನೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ರು ನೋಡಿ. मैंने ये कहा कि जो रोज उठ के बदलाव इसका निर्णय हम तीनों मिलकर लेंगे. मैं एज ए एआईसीसी प्रेसिडेंट और सोनिया गांधी जी एज ए सीपीपी प्रेसिडेंट और एलओपी राहुल गांधी लीडर ऑफ द अपोजिशन, हाई कमांड में बहुत हम विचार विनिमय करते हैं. दूसरे सीनियर लीडर से भी हम विचार विनिमय करते हैं. इसका क्या परिणाम होता है, क्या नहीं होता, इसको देखकर हम कदम उठाते हैं. इसीलिए हम तीनों मिलके जब एक डेट फिक्स करेंगे वो निर्णय लेंगे. लेकिन अब जब अभी डेट फिक्स नहीं हुआ तो मैं कैसा बोलूं कि वो बदल हो रहा नहीं बदल हो रहा. तो जब होगा तो जरूर मैं आप लोगों को बताऊंगा.
जो भी हम कहेंगे वो करके दिखाएंगे। जो निर्णय होगा वो निर्णय राज्य के हित में हम करने जाएंगे और सबको सपोर्ट करना पड़ेगा जो भी निर्णय। ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನಲ್ಲಿ ಎಷ್ಟೊಂದು ಅರ್ಥಗಳಿದೆ, ಎಷ್ಟೊಂದು ನಿಗೂಢ ಅರ್ಥಗಳು ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಈಗ ದಿನಾಂಕ ಫಿಕ್ಸ್ ಆಗಿಲ್ಲ, ಮುಂದೆ ಆಗಬಾರ್ದು ಅಂತ ಏನು ಕೂಡ ಇಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾವ ನಿರ್ಣಯ ಆಗತ್ತೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕಾಗತ್ತೆ ಅನ್ನುವ ಮಾತನ್ನ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಹಾಗಂತ ಹೇಳಿ ಬದಲಾವಣೆ ಆಗೋದೇ ಇಲ್ವಾ? ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿಲ್ಲ. ಬದಲಾವಣೆಗಳು ಆದಂತಹ ಸಂದರ್ಭದಲ್ಲಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಅನ್ನುವ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಸಾಕಷ್ಟು ವಿಚಾರಗಳು ಅವರ ಮಾತಿನಲ್ಲಿ ಮರ್ಮ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ಗೆ ಡಿ.ಕೆ. ಈಶ್ವರ ಪ್ರತಿಕ್ರಿಯೆ ಏನು ಅನ್ನೋದು ಬಹಳ ಕುತೂಹಲ. ಅವರು ಹೇಳಿರೋದು ಸಿಎಂ ಆಗುವ ಆಸೆಯಿಂದ ಈಗಾಗಲೇ ನಾವು ಹೇಳಿದಾಗೆ ಅಂದ್ರೆ ಪ್ರತಿ ಬಾರಿ ಕೂಡ ಅನೇಕ ಬಾರಿ ಮೊನ್ನೆ ಕೂಡ ಕೆಲವೇ ದಿನಗಳ ಹಿಂದೆ ಕೂಡ ಡಿ.ಕೆ. ಶಿವಕುಮಾರ್ ಹಾಗೆಯೇ ಡಿ.ಕೆ. ಸುರೇಶ್ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಈ ನಾಯಕರುಗಳು ಇಬ್ಬರೂ ಕೂಡ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಮ್ಮ ಆಪ್ತರ ಮೂಲಕವೂ ಕೂಡ ಒಂದಷ್ಟು ಸಂದೇಶವನ್ನ ಕಳುಹಿಸುವ ಪ್ರಯತ್ನವನ್ನ ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರು ಮಾಡಿದ್ದಾರೆ. ಮೇ 15 ಅನ್ನೋದು ಡೆಡ್ ಲೈನ್ ಅನ್ನ ಅವರು ಇಟ್ಕೊಂಡಿದ್ದಾರೆ. ಇದೇ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದು ಯಾವುದೇ ರೀತಿಯಾದ ದಿನಾಂಕ ಫಿಕ್ಸ್ ಆಗಿಲ್ಲ ಅನ್ನುವಂಥದ್ದು, ಆ ರೀತಿಯ ಚರ್ಚೆಗಳೇ ಆಗಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ರು. ಸೊ ಡಿ.ಕೆ. ಶಿವಕುಮಾರ್ ಅವರ ಬರ್ತ್ಡೇ ಇದೆ 15ಕ್ಕೆ, ಆಗ ಬದಲಾವಣೆಯ ವಿಚಾರದಲ್ಲಿ ಯಾವ ರೀತಿಯ ನಿರ್ಧಾರ ಆಗಬಹುದು ಅನ್ನೋದಕ್ಕೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಉತ್ತರ, ಹೈಕಮಾಂಡ್ ಏನೇ ಕೊಟ್ಟರು ಪ್ರಸಾದ ಅಂತ ಸ್ವೀಕರಿಸ್ತೇನೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವರ ಈ ಮಾತು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇದೇ ವಿಚಾರದಲ್ಲಿ ಡಿ.ಕೆ.ಶಿ ಹಾಗೇನೆ ಡಿ.ಕೆ. ಸುರೇಶ್ ಹೇಳಿದ್ದೇನು ನೋಡಿ. ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿದ್ವಿ. ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿದ್ವಿ. ನಾನೇನು ಹೊಸದಾಗಿ ಏನ್ ದೆಹಲಿಗೆ ಅಪರೂಪಕ್ಕೆ ಏನೋ ಹೋಗ್ತಾ ಇಲ್ಲ, ಹೋಗ್ತಾ ಇರ್ತೀನಿ, ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ. ಪಕ್ಷ ಅದನ್ನ ಅಧ್ಯಕ್ಷರವರು ಅವ್ರೇನ್ ಹೇಳ್ತಾರೆ ಅದರಂತೆ ಪಕ್ಷ ನಡ್ಕೊಳ್ತಾರೆ. ನಿಮ್ಗೆ ಈ ರಾಜಕೀಯ ಬಿಟ್ರೆ ಇನ್ನೇನು ಇಲ್ಲ, ಇದಕ್ಕೆಲ್ಲ ಮುಹೂರ್ತ ಇದೆ ಬಿಡ್ರಪ್ಪ, ತಲೆ ಕೆಡಿಸ್ಕೊಬೇಡಿ. ಸೊ ಇಂತಹ ಸಂದರ್ಭದಲ್ಲಿ ಒಂದಷ್ಟು ಸ್ಥಾನ ಬದಲಾವಣೆಯ ವಿಚಾರದ ರೀತಿಯಲ್ಲಿ ಬೆಳವಣಿಗೆಗಳಿದೆ. ಆದ್ರೆ ಈಗ ಆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಕಾರಣ ಸಿಎಂ ಬದಲಾವಣೆ ಆಗೋದೇ ಬೇಡ, ಬೇಕಾದ್ರೆ ನಮ್ಗಂತೂ ಸಂಪುಟ ಪುನಾರಚನೆ ಆಗಬೇಕು, ನಾವು ಸಚಿವರ ಆಗಬೇಕು ಅನ್ನೋದೇ ಅನೇಕ ಶಾಸಕರ ಒತ್ತಾಯ, ಬೇಡಿಕೆ. ಈ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅನ್ನುತ್ತಲೇ ಪುನಾರಚನೆಯತ್ತ ಕಣ್ಣನ್ನ ನೆಟ್ಟಿದ್ದಾರೆ. ಪುನಾರಚನೆ ಆಗ್ಲೇಬೇಕು ಅನ್ನುವ ಒತ್ತಡವನ್ನು ಹೇರೋದಕ್ಕಾಗಿ ಮೊನ್ನೆ ಅನೇಕ ಶಾಸಕರುಗಳು ದೆಹಲಿ ಪರೇಡ್ ಅನ್ನು ಕೂಡ ಮಾಡಿರೋದು. ಹೊಸ ಸಂಪುಟ ಸೇರೋದಕ್ಕೆ ಲಾಬಿಯನ್ನ ಮಾಡ್ತಾ ಇದ್ದಾರೆ ಹಿರಿಯ ಶಾಸಕರುಗಳು. ಈ ಸಲ ನಮಗೆ ಇರುವಂತಹ ಉಳಿದಂತಹ ಅವಧಿಯಲ್ಲಿ ನಾವು ಸಚಿವರಾಗಬೇಕು ಅನ್ನುವ ಕಾರಣಕ್ಕಾಗಿಯೇ ಇದೀಗ ಒತ್ತಡವನ್ನ ಹೇರ್ತಾ ಇದ್ದಾರೆ, ಲಾಬಿಯನ್ನ ಮಾಡ್ತಾ ಇದ್ದಾರೆ. ಮೇ 5 ಅಥವಾ ಮೇ 7ರಂದು ದೆಹಲಿಗೆ ಪ್ರಯಾಣ ಮಾಡೋದಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ರಿಸಲ್ಟ್ ಆದ ನೆಕ್ಸ್ಟ್ ಡೇ ಅಥವಾ 7ನೇ ತಾರೀಕು ಅವರು ದೆಹಲಿಗೆ ಹೋಗಿ ಮತ್ತೆ ಒತ್ತಡವನ್ನ ಹೇರುವಂತಹ ಕೆಲಸವನ್ನ ಹಿರಿಯ ಶಾಸಕರುಗಳು ಮಾಡಲಿದ್ದಾರೆ. ದೆಹಲಿಗೆ ಭೇಟಿ ನೀಡುವ ಶಾಸಕರ ಪಟ್ಟಿಯನ್ನ ಅಶೋಕ್ ಪಟ್ಟಣ್ ಅವರು ಸಿದ್ಧಪಡಿಸ್ತಾ ಇದ್ದಾರೆ. ಯಾರ್ಯಾರು ದೆಹಲಿಗೆ ಹೋಗಬೇಕು, ಯಾರ್ಯಾರು ಹೋಗ್ತಾ ಇದ್ದಾರೆ ಅನ್ನುವ ಲಿಸ್ಟ್ ಕೂಡ ರೆಡಿ ಆಗ್ತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗ್ತೇವೆ ಅಂತ ಹೇಳಿ ಅಶೋಕ್ ಪಟ್ಟಣ್ ಅವರು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ಸಂಪುಟ ಪುನಾರಚನೆಗೆ ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನ ಹೇರುವ ಕೆಲಸವನ್ನ ಮಾಡಲಾಗುತ್ತೆ. ಕಳೆದ ಬಾರಿ 20 ಶಾಸಕರು ದೆಹಲಿಗೆ ಭೇಟಿ ಕೊಟ್ಟಿದ್ರು. ಈ ಸಲ ಅದಕ್ಕಿಂತಲೂ ಡಬಲ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. 50ಕ್ಕೂ ಹೆಚ್ಚು ಶಾಸಕರನ್ನ ಕರ್ಕೊಂಡು ಹೋಗುವ ಕೆಲಸಗಳನ್ನ ಮಾಡಲಾಗುತ್ತೆ. ಅಧ್ಯಕ್ಷರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಈ ಹಿಂದೆ ಯಾರು 20 ಶಾಸಕರುಗಳು ಹೋಗಿದ್ರು ಅವರು ಬೇಡಿಕೆಯನ್ನ ಇಟ್ಟಿದ್ರು. ಇದೀಗ ಮತ್ತೊಂದು ಸರದಿಯಲ್ಲಿ 50 ಶಾಸಕರು ಹೋಗಿ ಆ ಒಂದು 50ಕ್ಕೂ ಹೆಚ್ಚಿನ ಶಾಸಕರು ದೆಹಲಿ ಭೇಟಿ ಮಾಡಿ ಅಲ್ಲಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಅಲ್ಲಿ ನಮಗೆ ಸಂಪುಟ ಪುನಾರಚನೆ ಮಾಡಿ ಸಚಿವ ಸ್ಥಾನ ಕೊಡಬೇಕು ಅನ್ನುವ ಬೇಡಿಕೆಯನ್ನ ಇಡಲಿದ್ದಾರೆ. ಈಗಾಗಲೇ 2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ ಹೀಗೆ ಗೆದ್ದಂತಹ ಶಾಸಕರ ಲಿಸ್ಟ್ ಅನ್ನ ಅಶೋಕ್ ಪಟ್ಟಣ್ ಅವರು ಮಾಡ್ತಾ ಇದ್ದಾರೆ. ಹಿರಿಯ ಶಾಸಕರುಗಳಿಗೆ ಈ ಸಲ ಮಾನ್ಯತೆಯನ್ನ ಕೊಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರ ಬೇಡಿಕೆಗಳು ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು.
4-5 ಬಾರಿ ಶಾಸಕರಾದ್ರೂ ಕೂಡ ನಮಗೆ ಅವಕಾಶಗಳು ಸಿಕ್ಕಿಲ್ಲ ಸಚಿವ ಸ್ಥಾನಕ್ಕೆ. ಹಾಗಾಗಿ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನುವಂತಹ ಒಂದು ನಿರ್ಣಯವನ್ನ ಕೂಡ ಈ ಸಲ ಹಿರಿಯ ಶಾಸಕರುಗಳು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನೆಲ್ಲ ಗೊಂದಲಗಳು ಆಗ್ತಾ ಇದೆ, ಏನೆಲ್ಲ ಕಾಂಗ್ರೆಸ್ನ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಮಾತಾಡಿದ್ದಾರೆ. ಆಡಳಿತ ಪಕ್ಷದ ಆಂತರಿಕ ಕಚ್ಚಾಟ, ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ದಿನೇ ದಿನೇ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಶಾಸಕರು ತಂಡೋಪತಂಡವಾಗಿ ದೆಹಲಿಯಲ್ಲಿ ವಾಸ್ತವ್ಯ ಹೂಡ್ತಾ ಇರುವಂಥದ್ದು. ಒಂದು ಬಾರಿ ಡಿ ಕೆ ಶಿವಕುಮಾರ್ ಬೆಂಬಲಿಗರಿರ್ತಕ್ಕಂಥ ಶಾಸಕರು ಹೋಗಿ ದೆಹಲಿಯಲ್ಲಿ ಹೋಗ್ತಕ್ಕಂಥದ್ದು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಬೇಕು ಅಂತೇಳಿ ದೆಹಲಿ ಕ್ಯಾಂಪ್ ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಈ ಶಾಸಕರು ನಮ್ಮ ರಾಜ್ಯದ ಶಾಸಕರು ಅಥವಾ ದೆಹಲಿ ರಾಜ್ಯದ ಶಾಸಕರು ಅನ್ನೋ ರೀತಿ ಅನುಮಾನ ಬರೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ನಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು, ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ ಇವತ್ತು. ಕಾಂಗ್ರೆಸ್ನಲ್ಲಂತೂ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಸಂಪುಟ ಪುನಾರಚನೆಯ ವಿಚಾರದಲ್ಲಿ ಈಗ ಶಾಸಕರುಗಳಿಗೂ ಹೋಗಿ ದೆಹಲಿಗೆ ಹೋಗಿ ಅಲ್ಲಿ ಒತ್ತಡವನ್ನ ಹೇರುವ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫಾ, ಹಾಗಾದ್ರೆ ಯಾವುದೇ ರೀತಿಯ ಬದಲಾವಣೆ ಇಲ್ವಾ ಅಂತ ಅಂದುಕೊಂಡ್ರೆ ಅದು ಕೂಡ ಏನು ಬೇಕಾದರೂ ಆಗಬಹುದು. ಯಾಕಂತ ಹೇಳಿದ್ರೆ ಮತ್ತಷ್ಟು ಬೆಳವಣಿಗೆಗಳಿಗೆ ಕೂಡ ಕಾರಣ ಆಗಬಹುದು ಅನ್ನೋದನ್ನ ನಾವು ಮಧ್ಯಪ್ರಾಚ್ಯದಲ್ಲಿ ಯಾವಾಗ ಯುದ್ಧ ಆರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಈಗಾಗಲೇ ಈ ಒಂದು ಸಿಲಿಂಡರ್ ಅನ್ನೋದು ಸುಡ್ತಾನೆ ಇದೆ. ಅದರಲ್ಲೂ ಕೂಡ ಹೋಟೆಲ್ಗಳಿಗೆ ಅಂತೂ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಬೀರಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೋಟೆಲ್ ಮಾಲೀಕರು, ಗ್ರಾಹಕರಿಗೆ ಈ ಮೂಲಕ ಕೇಂದ್ರ ದೊಡ್ಡ ಮಟ್ಟದ ಬರೆಯನ್ನೇ ಹಾಕಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ದರವನ್ನ ಏರಿಕೆ ಮಾಡಲಾಗಿದೆ. ಇದೇ ಕಾರಣಕ್ಕಾಗಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಹೋಟೆಲ್ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಪರಿಣಾಮ ಯಾರ ಮೇಲಾಗುತ್ತೆ? ನೇರವಾಗಿ ಗ್ರಾಹಕರ ಮೇಲೆ ಆಗುತ್ತೆ, ಜನರ ಮೇಲಾಗುತ್ತೆ. ಕಾರಣ ಸಿಲಿಂಡರ್ ದರ ಏರಿಕೆಯಾಗುತ್ತೆ, ಹೋಟೆಲ್ಗಳ ಬಿಲ್ಲು ಕೂಡ ಏರಿಕೆಯಾಗುತ್ತೆ. ಹೋಟೆಲ್ಗಳಲ್ಲಿ ತಿಂಡಿ ಊಟವೂ ಕೂಡ ದುಬಾರಿ ಆಗಲಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಎಲ್ಲವೂ ಕೂಡ ಚೈನ್ ಲಿಂಕ್ ಆಗುತ್ತೆ, ಒಂದಕ್ಕೊಂದು ಸರಪಣಿಯ ರೀತಿಯಲ್ಲಿ ಎಲ್ಲವೂ ಕೂಡ ದರ ಏರಿಕೆ ಆಗುತ್ತೆ. ಈ ಮೂಲಕ ಕೇಂದ್ರದ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈಗಾಗಲೇ ಸಿಲಿಂಡರ್ ಯಾವ ರೀತಿಯಾಗಿ ಸುಡ್ತಾ ಇದೆ, ಜನರ ಮೇಲೆ ಹೇಗೆ ಕೇಂದ್ರ ಬರೆ ಎಳೆದಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ, ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಬೆಲೆ ಇದೀಗ ಮತ್ತೊಮ್ಮೆ ಏರಿಕೆಯಾಗಿದೆ. ಆ ಬೆಲೆ ಬರೋಬ್ಬರಿ 991 ರೂಪಾಯಿ ಈ ಸಲ ಏರಿಕೆ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಂದೇ ಬಾರಿಗೆ ಈ ಹಿಂದೆ ಎಲ್ಲ ನಾವು ಗಮನಿಸಿದ್ರೆ 144 ರೂಪಾಯಿ ಅಥವಾ 199 ರೂಪಾಯಿ ಆಗಿತ್ತು. ಆದ್ರೆ ಏಕಕಾಲದಲ್ಲಿ 991 ರೂಪಾಯಿ ಏರಿಕೆಯನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಅನೇಕ ಹೋಟೆಲ್ಗಳು ಬಂದ್ ಆಗಿದೆ, ಹೋಟೆಲ್ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿಯಾಗಿ ಸಿಲಿಂಡರ್ ಬೆಲೆಯನ್ನ ಏರಿಕೆ ಮಾಡಿದ್ರೆ ನಾವು ಬದುಕೋದು ಹೇಗೆ, ನಾವು ಹೋಟೆಲ್ ಉದ್ಯಮವನ್ನ ಮುನ್ನಡೆಸೋದು ಹೇಗೆ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈಗಾಗಲೇ ಹಳೆ ದರ ಯಾವ ರೀತಿ ಆಗಿತ್ತು, ಹೊಸ ದರವನ್ನ ನಿಮಗೆ ತೋರಿಸ್ತಾ ಇದೀವಿ. ಹಳೆ ದರ 2162 ರೂಪಾಯಿ ಇದ್ದಿದ್ದು ಇದೀಗ ದರ ಏರಿಕೆ ಆಗಿರೋದ್ರ ಮೂಲಕ ಇದು 19 kgಯ ಸಿಲಿಂಡರ್ನ ದರವನ್ನ ನಿಮಗೆ ತೋರಿಸ್ತಾ ಇದೀವಿ. ಈಗ ಈ ಒಂದು ಹೊಸ ದರ 3153 ರೂಪಾಯಿಗೆ ಏರಿಕೆ ಆಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ಕಮರ್ಷಿಯಲ್ ಸಿಲಿಂಡರ್ನ ಬೆಲೆಯನ್ನ ನಾವು ತೋರಿಸ್ತಾ ಇದೀವಿ. 35 kg ಸಿಲಿಂಡರ್ನ ಕಮರ್ಷಿಯಲ್ ಬೆಲೆಯನ್ನ ನಾವು ಗಮನಿಸ್ತಾ ಹೋದರೆ ಸಿಲಿಂಡರ್ ಬೆಲೆ ಹಳೆ ದರ 4500 ರೂಪಾಯಿ ಇತ್ತು. ಏಕಾಏಕಿ ದರವನ್ನ ಏರಿಕೆ ಮಾಡಿದ ಮೇಲೆ ಇದೀಗ ಹೊಸ ದರವನ್ನ ಮಾಲೀಕರು ಕೊಡಬೇಕಾಗಿರೋದು 5770 ರೂಪಾಯಿ. ಎಷ್ಟೋ ಸಂದರ್ಭದಲ್ಲಿ ಇನ್ನೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ, ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಹೊರತು ಹೋಟೆಲ್ ಮಾಲೀಕರಿಗೆ ಸಿಗ್ತಾ ಇಲ್ಲ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಇನ್ನು 47.5 kgಯ ಸಿಲಿಂಡರ್ನ ದರವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಹಳೆ ದರ 6500 ರೂಪಾಯಿ ಇತ್ತು. ಆದ್ರೆ ಇದೀಗ ಈ ಒಂದು ಬೆಲೆ ಏರಿಕೆಯಿಂದ ಹೊಸ ದರ 7826 ರೂಪಾಯಿಗೆ ಏರಿಕೆಯಾಗಿದೆ. ಹೀಗಾದ್ರೆ ನಾವು ನಮ್ಮ ಉದ್ಯಮವನ್ನ ನಡೆಸೋದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಹೋಟೆಲ್ ಮಾಲೀಕರು ಕೂಡ ಕೇಳ್ತಾ ಇದ್ದಾರೆ. ಪ್ರಮುಖವಾಗಿ 3 ಬಾರಿ ಏರಿಕೆಯಾಗಿರೋದು. ಒಂದು ಬಾರಿ ಮಾರ್ಚ್ನಲ್ಲಿ 144 ರೂಪಾಯಿಯನ್ನ ಏರಿಕೆ ಮಾಡಿದ್ರು. ಇಮಿಡಿಯೇಟ್ ಆಗಿ ಏಪ್ರಿಲ್ನಲ್ಲಿ ಏರಿಕೆ ಆಯಿತು. ಅದು ಕೂಡ ಬಹಳ ಪೀಕಲ್ಲಿರುವಂತಹ ಸಂದರ್ಭದಲ್ಲಿ ಇರಾನ್ ಅಂದ್ರೆ
ಇರಾಕ್ ಇರಾನ್ನ ಇಲ್ಲಿ ನಡುವಿನ ಯುದ್ಧ ಆಗ್ತಾ ಇತ್ತಲ್ಲ, ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ, ಇಂತಹ ಸಂದರ್ಭದಲ್ಲಿ 190 ರೂಪಾಯಿ ಆಗ ಏರಿಕೆ ಮಾಡಿದ್ರು. ಆಗ್ಲೇ ಅನೇಕ ಹೋಟೆಲ್ಗಳು ಮುಚ್ಚಿ ಹೋಯ್ತು. ಆ ನಂತರ ಇದೀಗ ಮೇ 1ನೇ ತಾರೀಕಿನಿಂದಲೇ 991 ರೂಪಾಯಿಗೆ ಏರಿಕೆ ಮಾಡಿದೆ. ಇದೇ ಕಾರಣಕ್ಕಾಗಿ ವಿಪಕ್ಷಗಳು ಹೇಳ್ತಾ ಇರುವಂತದ್ದು, ಎಲ್ಲಿವರೆಗೂ ನಿನ್ನೆ ಚುನಾವಣೆ ಮುಗಿದಿದೆ ಅಲ್ಲ, ಆ ಚುನಾವಣೆ ಮುಗಿದ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ನೀವು ದರವನ್ನ ಏರಿಕೆ ಮಾಡಿದ್ರಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರು ಇದೀಗ ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೆ ಕಾರಣ ಆಗಿದ್ದಾರೆ. ಕಾರಣ, ನಮ್ಮ ಹೋಟೆಲ್ ಉದ್ಯಮದ ಮೇಲೆ ದೊಡ್ಡ ಬರೆ ಎಳೆದಿದೆ ಸರ್ಕಾರ ಅಂತ ಹೇಳಿ. ಹೋಟೆಲ್ಗಳಿಗೆ ಅಗತ್ಯಕ್ಕೆ ತಕ್ಕಷ್ಟು ಹೋಟೆಲ್ಗಳಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಹಲವು ದಿನಗಳಿಂದಲೂ ಕೂಡ ಇವರ ಬೇಡಿಕೆ ಇದಾಗಿತ್ತು, ನಮಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಹೊರತು ನಮಗೆ ಬೇಕಾದಂತಹ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿ. ಇದೇ ಕಾರಣಕ್ಕಾಗಿ ಅನೇಕ ಹೋಟೆಲ್ಗಳು ಈಗಾಗಲೇ ಬಾಗಿಲ ಹಾಕಿವೆ. ಹೋಟೆಲ್ ಮಾಲೀಕರು ನಾವು ಹೋಟೆಲ್ಗಳು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮುಚ್ಚಿದ್ದಾರೆ. ದಿಢೀರ್ ಬೆಲೆ ಏರಿಕೆಯಿಂದ ಇದೀಗ ಹೋಟೆಲ್ ಮಾಲೀಕರಿಗೆ ಗಾಯದ ಮೇಲೆ ಬರೆಯನ್ನ ಎಳೆದಂತಾಗಿದೆ. ಕಾರಣ, ಈಗಾಗಲೇ ಹೋಟೆಲ್ ಉದ್ಯಮ ಸಂಕಷ್ಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ, ಕಾಳಸಂತೆಯಲ್ಲಿ ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಈ ರೀತಿಯಾಗಿ ಏರಿಕೆ ಮಾಡಿದ್ರೆ ನಾವು ಸಿಲಿಂಡರ್ ಅನ್ನೇ ಅವಲಂಬಿತರಾಗಿದ್ದೀವಿ, ಈ ಮೂಲಕ ಉದ್ಯಮಕ್ಕೆ ಹೊಡೆತವನ್ನ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೋಟೆಲ್ ಉದ್ಯಮ ನಡೆಸೋದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಲೀಕರು ಕೇಳ್ತಾ ಇದ್ದಾರೆ. ಕಾಳಸಂತೆಯಲ್ಲೂ ಕೂಡ ದುಬಾರಿಯಾಗುವಂತಹ ಭಯವನ್ನ ಹೋಟೆಲ್ ಮಾಲೀಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಹಕರ ತಲೆ ಮೇಲೆ ಇದೀಗ ಅನಿವಾರ್ಯವಾಗಿ ದರ ಏರಿಕೆಯನ್ನು ಹಾಕುವಂತಹ ಪರಿಸ್ಥಿತಿ ಹೋಟೆಲ್ನ ಮಾಲೀಕರದ್ದಾಗಿದೆ. ಅದೇ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ನಾವಿನ್ನು ಮುಂದೆ ಊಟ ತಿಂಡಿಯ ದರವನ್ನ ಏರಿಕೆ ಮಾಡಲೇಬೇಕು, ಯಾಕಂದ್ರೆ ಇದು ನಮಗೆ ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಹೋಟೆಲ್ ಮಾಲೀಕರು ಏನ್ ಹೇಳಿದ್ದಾರೆ ನೋಡಿ. 1844 ರೂಪಾಯಿ ಇತ್ತು, ಹಂತ ಹಂತವಾಗಿ ಏರಿಸಿ ಈಗ 3152 ರೂಪಾಯಿ ತಂದಿದ್ದಾರೆ. ಹೋಟೆಲ್ ಮಾಲೀಕರಿಗೆ ಮಾತ್ರ ಅಲ್ಲ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಹೋಟೆಲ್ನಲ್ಲಿ ತಿಂಡಿ ತಿನಿಸುಗಳು, ಊಟದ ಬೆಲೆ ಅನಿವಾರ್ಯವಾಗಿ ಏರಿಕೆ ಆಗಲಿದೆ. ಇದು ಗ್ರಾಹಕರಿಗೂ ತೊಂದರೆ ಆಗುತ್ತದೆ. ಸರ್ಕಾರ ತಕ್ಷಣ ಇದರ ಬಗ್ಗೆ ಚಿಂತನ ಮಂಥನ ಮಾಡಬೇಕು. ಏಕಾಏಕಿ ಸರ್ಕಾರ, ಕೇಂದ್ರ ಸರ್ಕಾರ ಈ ಮಟ್ಟಿಗೆ ಜಾಸ್ತಿ ಮಾಡಿದ ಗ್ರಾಹಕರಿಗೆ, ಮುಖ್ಯವಾಗಿ ಗ್ರಾಹಕರು ಹೋಟ್ಲಿನ ಆಹಾರ ಪದಾರ್ಥಗಳನ್ನೇ ನೆಚ್ಚಿಕೊಂಡು ಹೋಟ್ಲಲ್ಲೇ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಹೋಟ್ಲ್ ಉದ್ಯಮಗಳು ಕೂಡ ಈ ಬೆಲೆ ಏರಿಕೆಯಿಂದ ಯಥಾಸ್ಥಿತಿ ಬೆಲೆಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಕೆಲವರು ನೀವೆಲ್ಲ ಗೊತ್ತಿದ್ದರಿಂದ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಈ ಪ್ರಮಾಣ ಸರ್ಕಾರನೇ ದಾರಿ ತೋರಿಸ್ಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. 65-70 ಅಂದ್ರೆ ಓಕೆ. ಇದನ್ನ ಮತ್ತೆ ಈ ತರ ಬಂದಾಗ ಮತ್ತೆ 80-90 ಮಾಡಿದ್ರೆ ಯಾರು ಬರಲ್ಲ. ಎಷ್ಟೋ ಜನ ಈಗ ಸಣ್ಣ ಅಂಗಡಿಗಳೆಲ್ಲ ಬಂದಾಗ್ಬಿಟ್ಟಿದೆ. ಸಣ್ಣ ಗೂಡು ಅಂಗಡಿಗಳೆಲ್ಲ 4,500 ರೂಪಾಯಿ ಕೊಟ್ಟು ಸಿಲಿಂಡರ್ ತೊಗೊಳಕ್ಕಾಗಲ್ಲ ಯಾರಿಗೂ. ಈಗ 3,500ಕ್ಕೆ ತೊಗೊಳ್ತಿರ್ಲಿಲ್ಲ. ಈಗ ನಮ್ಮ ಹೋಟೆಲ್ ಅವ್ರಿಗೆ ಬಂತು ಈಗ ಬಿಸಿ ಬಿಸಿ ತಿಂಡಿ ತಯಾರು ಮಾಡ್ತೀವಲ್ಲ, ಈಗ ಬಿಸಿ ಬರ ಬಿದ್ದಂಗೆ ಆಗಿದೆ ನಮಗೆಲ್ಲ. ಹೋಟ್ಲು ಬಂದಿಟ್ಟರು ಪ್ರಾಬ್ಲಮ್ಮೇ. ಸಿಲಿಂಡರ್ ದರ ಏರಿಕೆಯಿಂದಾಗಿ ಇದೀಗ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ದರವನ್ನ ಏರಿಕೆ ಮಾಡಲೇಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನೇರವಾಗಿ ಅದರ ಹೊರೆ ಬೀಳೋದು ಗ್ರಾಹಕರಿಗೆ. ಗ್ಯಾಸ್ ಬೆಲೆ ಏರಿಕೆಯ ಬೆನ್ನಲ್ಲೇ ಹೋಟೆಲ್ ಮೆನುವಿನಲ್ಲೂ ಕೂಡ ಇದೀಗ ದರ ಏರಿಕೆಯ ಒಂದು ಬೆಲೆಗಳನ್ನ ನಾವು ಕಾಣಬಹುದು. ಕಾರಣ, 15% ದರ ಏರಿಕೆ ಮಾಡೋದಕ್ಕೂ ಕೂಡ ಹೋಟೆಲ್ನ ಮಾಲೀಕರುಗಳು ನಿರ್ಧಾರವನ್ನ ಮಾಡಿದ್ದಾರೆ. ಇಲ್ಲದಿದ್ರೆ ನಮಗೆ ಸಾಧ್ಯ ಇಲ್ಲ ಹೋಟೆಲ್ ಅನ್ನ ನಡೆಸೋದಿಕ್ಕೆ ಅಂತ ಹೇಳಿ. ಟೀ ಕಾಫಿಗೆ 2ರಿಂದ 5 ರೂಪಾಯಿ ಜಾಸ್ತಿ ಆಗ್ಬೋದು, ತಿಂಡಿಗೆ 5ರಿಂದ 10 ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ, ಊಟಕ್ಕೆ 10ರಿಂದ 20 ರೂಪಾಯಿ ದರ ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಅದೇ ಕಾರಣಕ್ಕಾಗಿ ಹೋಟೆಲ್ ಮಾಲೀಕರುಗಳು ಕೂಡ ಈಗ ಹೇಳ್ತಾ ಇದ್ದಾರೆ, ಇದೇ ಸಿಲಿಂಡರ್ಗಳಲ್ಲಿ ಇಂತಹ ರೇಟ್ ಕೊಟ್ಟು ನಾವು ಯಾವ ಹಳೆ ರೇಟಲ್ಲಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇದರ ನೇರವಾದಂತಹ ಹೊರೆ ಬೀಳೋದು ಗ್ರಾಹಕರಿಗೆ. ಹಾಗಾದ್ರೆ ಇದೀಗ ಗ್ರಾಹಕರು ಕೂಡ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡಿ. ರೇಟ್ ಜಾಸ್ತಿ ಮಾಡೋದು ಅನಿವಾರ್ಯ ಆಗಿದೆ. ಇವಾಗ ಇದ್ದಕ್ಕಿದ್ದಂಗೆ 991 ರೂಪಾಯಿ ಗ್ಯಾಸಿಗೆ ಇವತ್ತು ಜಾಸ್ತಿ ಆಗಿದೆ 1ನೇ ತಾರೀಕಿನಿಂದ. ಈಗ ಬೆಂಗಳೂರಿನಲ್ಲಿ ತುಂಬ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಯಾವುದು ಗ್ಯಾಸ್ ಅಭಾವ ಪ್ರತಿಯೊಂದು ಇದಾಗಿದೆ. ಪ್ರತಿ ಒಂದು ಐಟಮಿಗೂ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಆಮೇಲೆ ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಆಗಿದೆ, ತರಕಾರಿ ರೇಟ್ ಜಾಸ್ತಿ ಆಗಿದೆ, ಪ್ರತಿಯೊಂದು ಐಟಮ್ ಜಾಸ್ತಿ ಆಗಿದೆ. ಇದನ್ನು ನಾವು ಅನಿವಾರ್ಯ ಕಾರಣದಿಂದ ನಾವು ರೇಟ್ ಜಾಸ್ತಿ ಮಾಡಲೇಬೇಕಾಗತ್ತೆ. ದುಬಾರಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಪ್ರತಿದಿನ ನಾವು ಓಡಾಡೋದು, ನಾವು ಏನು ಸಂಪಾದನೆ ಮಾಡ್ತಿದ್ದೀವಿ ದುಡ್ಡು, ಅದನ್ನ ಬರೀ ತಿನ್ನೋದಕ್ಕೆ ಕುಡಿಯೋದಕ್ಕೇನೆ ಖರ್ಚಾಗ್ತಾ ಇದೆ. ಮತ್ತೆ ನಾವು ಉಳಿಸಿ ನಮ್ಮ ಜೀವನ ಹೇಗೆ ಸಾಧಿಸಬೇಕು, ಹೇಗೆ ನಡೆಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದೇ ಒಂದು ನೆಪ, ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಿದೆ ಅಂತಿದ್ದಾರೆ. ಆದರೆ ನಾವು ಇಲ್ಲಿ ನೋಡಿ, ಅನ್ನ ಸಾಂಬಾರು 70 ರೂಪಾಯಿ, ಈಗ ಒಂದು ಮಸಾಲೆ ದೋಸೆ 70 ರೂಪಾಯಿ, ಒಂದು ಊಟ ಇಲ್ಲಿ ಅಂದರೆ ಅದು ಹೊಟ್ಟೆ ತುಂಬಲ್ಲ 110 ರೂಪಾಯಿ.
ಹೀಗಿರುವಾಗ ನಾವು ಜೀವನ ಮಾಡೋದು ಹೇಗೆ, ಬದುಕು ಹೇಗೆ ಸಾಗಿಸ್ಬೇಕು? ಯಾಕೆಂದರೆ ನಾವು ಬೆಳಗಿಂದ ಸಂಜೆ ತನಕ ಕೂಲಿ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥದ್ದು 400 - 500 ರೂಪಾಯಿ ಸಿಗ್ಬೋದು, ಆದರೆ ವಾರ ಪೂರ್ತಿ ಇರುತ್ತೆ ಅಂತ ಹೇಳಲಿಕ್ಕೂ. ನೋಡಿ, ಗ್ರಾಹಕರು ಯಾವ ರೀತಿಯಾಗಿ ತಮ್ಮ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಟೋ ಗ್ಯಾಸ್ ದರವೂ ಕೂಡ ಏರಿಕೆಯಾಗಿದೆ. ಅವರಿಗೂ ಕೂಡ ಸಾಕಷ್ಟು ಈಗ ಸಮಸ್ಯೆ ಉಂಟಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಕೂಡ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಆಟೋ ಗ್ಯಾಸ್ ಬೆಲೆಯೂ ಕೂಡ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೇಗೆ ನಾವು ಆಟೋವನ್ನ ಓಡಿಸೋದು ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಪ್ರತಿ ಕೆಜಿಗೆ 5 ರೂಪಾಯಿ 73 ಪೈಸೆ ಏರಿಕೆ ಆಗಿದೆ. ಈ ಮೂಲಕ ಇದೀಗ ಗ್ಯಾಸ್ ಸಿಗದೆ ಆಟೋ ಚಾಲಕರು ಈಗಾಗಲೇ ಸಂಕಷ್ಟವನ್ನ ಅನುಭವಿಸಿದ್ದೇನೆ. ನಾವೇ ನಿಮ್ಗೆ ತೋರಿಸಿದೀವಿ, ಸಾಲುಗಟ್ಲೆ ಆಟೋ ಚಾಲಕರು ವೇಟ್ ಮಾಡ್ತಾ ಇದ್ದಿದ್ದನ್ನ ಕೂಡ ತೋರಿಸಿದ್ವಿ. ಗ್ಯಾಸ್ಗಾಗಿ ದಿನಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಮುಂದೆ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನೂ ಕೂಡ ಬಗೆಹರಿದಿಲ್ಲ ಸಮಸ್ಯೆ. ಈಗಾಗಲೇ ಚಾಲಕರು ಬೀದಿಗೆ ಬಿದ್ದಿದ್ದಾರೆ. ನಾವು ಜೀವನ ನಡೆಸೋದು ಹೇಗ್ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರದಿಂದ ಸಹಾಯವನ್ನ ಕೇಳ್ತಾ ಇದ್ದಾರೆ ಚಾಲಕರು. ನಮ್ಮ ಕಡೆ ಕೂಡ ಸ್ವಲ್ಪ ಗಮನ ಹರಿಸಿ, ನಾವು ಪ್ರತಿನಿತ್ಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೀವಿ ಅನ್ನುವಂತಹ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಆಟೋ ಚಾಲಕರು. ಇಂತಹ ಸಂದರ್ಭದಲ್ಲಿ ಆಟೋ ಚಾಲಕರಿಗೂ ಕೂಡ ಇದೀಗ ಈ ಬೆಲೆ ಏರಿಕೆಯಿಂದ ದುಸ್ತರ ಆಗಿರೋದನ್ನ ಗಮನಿಸಬಹುದು. ಆಟೋ ಚಾಲಕರು ಮಾತಾಡಿದ್ದಾರೆ ನೋಡಿ. ಕರೆಂಟ್ ಅಲ್ಲಿ ಯೂಸ್ ಮಾಡಿ, ಕರೆಂಟ್ ಮಾಡಿ ಅಂತ ಹೇಳ್ತಾ ಇದಾರೆ. ಮಾಡಕ್ಕೆ ನಮ್ಗೆ ಸಬ್ಸಿಡಿ ತರ ಏನಾದ್ರು ಕೊಡ್ಬೇಕಲ್ವಾ? ಇಲ್ಲ, ಎಲೆಕ್ಟ್ರಿಕ್ ಮಾಡೋದಕ್ಕೆ ಕನ್ವರ್ಟ್ ಮಾಡಕ್ ಮಾಡ್ಕೊಡ್ಬೇಕು. ಅವರು ಮಾಡ್ಕೊಡಲ್ಲ ಅಂದ್ರೆ ಹೇಗಾಗುತ್ತೆ? ಯಾರು ಕೇಳ್ತಾರೆ ಇದನ್ನ? ಆಟೋದವ್ರ ಕಷ್ಟ ಯಾರು ಕೇಳ್ತಾರೆ? ಯಾರು ಕೇಳ್ತಾ ಇಲ್ಲ. ಅದೇ ಆಟೋ ನಿಲ್ಸ್ಬಿಟ್ಟು ನನ್ನ ಮನೆಯಲ್ಲಿ ನಾವು ಬೀದಿನಲ್ಲಿ ಇರಬೇಕು. ಅದು ನಮ್ಮ ಫ್ಯಾಮಿಲಿ 100 ರೂಪಾಯಿ ದುಡಿದ್ರೆ 800 ರೂಪಾಯಿ ಗ್ಯಾಸ್ಗೆ ಹೋಗ್ಬಿಡುತ್ತೆ. 200 ರೂಪಾಯಿ ಕೊಂಡು ಏನು ಜೀವನ ಮಾಡಬೇಕು ನಾವು? 2-3 ಪ್ಯಾಕೆಟ್ 4 ಪ್ಯಾಕೆಟ್ ಬರಲ್ಲ ಸರ್. 1 ಲೀಟರ್ ತೊಗೊಂಡ್ರು 80 ರೂಪಾಯಿ ಹೋಗ್ಬಿಡುತ್ತೆ ಸರ್. ಆ ಥರ ದುಡಿಬೇಕು ನಾವು. ಪೂರ್ತಿ ದಿನ ಓಡಾಡೋದು ನಾವು. ಅರ್ಧ ದಿನ ಪೆಟ್ರೋಲ್ ಬ್ಯಾಂಕ್ನಲ್ಲಿನೇ ಹೋಗ್ಬಿಡುತ್ತೆ. ಗ್ಯಾಸ್ ದರ ಏರಿಕೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಕೂಡ ನಾವು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಒಂದು ವಿದೇಶ ನೀತಿ ಏನಿತ್ತು, ಆ ವಿದೇಶ ನೀತಿಯನ್ನು ಪಾಲನೆ ಮಾಡಿಕೊಂಡೇ ಇರಬೇಕು. ಅಂದಾಗ ಮಾತ್ರ ನಾವು ಬಚಾವ್ ಆಗ್ತೇವೆ. ಇಲ್ಲದ್ರೆ ನಾವು ಯಾರ ಜೊತೆಯಲ್ಲಾದರೂ ಹೊಂದಾಣಿಕೆ ಮಾಡಿಕೊಂಡ್ರೆ ನಮಗೂ ಕೂಡ ತೊಂದರೆ ಆಗ್ತದೆ. ಬಡ ಜನತೆಗೆ ದ್ರೋಹ ಬಗೆದ ಬಿಜೆಪಿ ಸರ್ಕಾರ ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ದು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲಾ ಬೆಲೆಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟೆಲ್ಗಳನ್ನ ಮುಚ್ಚುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಸೌದೆನೂ ತರಕ್ ಬಿಡಲ್ಲ. ಸೊ ಇದು ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದ್ದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗಳು ನಡೆಸಿದ್ರು. ಈಗ 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತದೆ ಅಂತಂದ್ರೆ ಹೇಗೆ ಬದುಕಬೇಕು? ಸಹಜವಾಗಿ ಎಲ್ರಿಗೂ ಕೂಡ ಇದೇ ಪ್ರಶ್ನೆ ಮೂಡುತ್ತೆ. ಎಲೆಕ್ಷನ್ ಆದ ಇಮಿಡಿಯೇಟ್ ಆಗಿ ಈ ರೀತಿಯಾಗಿ ದರವನ್ನ ಏರಿಕೆ ಮಾಡಿದ್ದಾರೆ. 144 ರೂಪಾಯಿ 199 ರೂಪಾಯಿ ಇದ್ದಿದ್ದು ಈಗ 991 ರೂಪಾಯಿ ಏರಿಕೆ ಮಾಡಿರೋದ್ರ ಹಿಂದೆ ಏನು ಲೆಕ್ಕಾಚಾರ? ಎಲೆಕ್ಷನ್ ಆಯ್ತು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ಜನಸಾಮಾನ್ಯರ ಮೇಲೂ ಕೂಡ ಇದು ಹೊರೆ ಬೀಳೋದು ಗ್ಯಾರಂಟಿ. ನೋಡೋಣ ಏನ್ ಆಗುತ್ತೆ ಈ ವಿಚಾರದಲ್ಲಿ ಅನ್ನೋದು.